1891ರಲ್ಲಿ ಏಪ್ರಿಲ್ 14ರಂದು ಮಧ್ಯಪ್ರದೇಶದ ಮಾಹೋಯಿನ ಗ್ರಾಮದಲ್ಲಿ ಜನಿಸಿದರು. ಅವರ ಬಾಲ್ಯ ಜೀವನ ಅತ್ಯಂತ ಕಠಿಣ ಪರಿಸ್ಥಿತಿಯಲ್ಲಿದ್ದು ಕೂಡ ಅವರ ಶಿಕ್ಷಣದ ಮಹತ್ವವನ್ನು ಅರಿತ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಕೊಲಂಬಿಯಾ ಯೂನಿವರ್ಸಿಟಿಯಿಂದ ದೊಡ್ಡ ದೊಡ್ಡ ಯೂನಿವರ್ಸಿಟಿಯಲ್ಲಿ ತಮ್ಮ ಉನ್ನತ ಶಿಕ್ಷಣವನ್ನ ಮುಗಿಸಿ ಡಾಕ್ಟರೇಟ್ ಪದವಿಯನ್ನು ಪಡೆಯುತ್ತಾರೆ. ನಂತರ ಅವರು ಸಮಾನತೆ ಮತ್ತು ಅಸ್ಪೃಶ್ಯತೆ ವಿರುದ್ಧ ಹೋರಾಡಿದಂತಹ ಮಹಾನ್ ನಾಯಕ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಮತ್ತು ಅವರ ಒಂದು ಭಾರತ ದೇಶದ ಕರಡು ಸಮಿತಿಯ ಅಧ್ಯಕ್ಷರಾಗಿ ಒಂದು ಸಂವಿಧಾನವನ್ನು ರಚಿಸ್ತಾರೆ ಮತ್ತು ಭಾರತ ದೇಶದ ಮೊಟ್ಟ ಮೊದಲ ಕಾನೂನು ಮಂತ್ರಿಯಾಗಿ ಕೆಲಸ ಮಾಡ್ತಾರೆ. 1956ರಲ್ಲಿ ಡಿಸೆಂಬರ್ 6ರಂದು ಅನಾರೋಗ್ಯದ ಕಾರಣದಿಂದ ಮರಣ ಹೊಂದುತ್ತಾರೆ. 1991ರಲ್ಲಿ ಮರಣೋತ್ತರ ಭಾರತ ರತ್ನ ಪ್ರಶಸ್ತಿ ಕೊಟ್ಟು ಗೌರವಿಸಲಾಗುತ್ತದೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅಂದ್ರೆ ಕ್ರಾಂತಿ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅಂದ್ರೆ ರೆವಲ್ಯೂಷನ್, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅಂದ್ರೆ ಧೈರ್ಯ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅಂದ್ರೆ ಶಕ್ತಿ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅಂದ್ರೆ ಅದೊಂದು ದೊಡ್ಡ ಬೆಳಕು, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅಂದ್ರೆ ಚರಿತ್ರೆ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅಂದ್ರೆ ಅದೊಂದು ಸುಧಾರಣೆ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅಂದರೆ ಅದೊಂದು ಪಾಠ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಎಂದರೆ ಧ್ವನಿಯಲ್ಲದರ ಧ್ವನಿ. ಹಾಗಾಗಿ ಎಲ್ಲರೂ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಆದರ್ಶಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತ ಹೇಳ್ತಾ ನನಗೆ ಎರಡು ಮಾತನಾಡಲು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕರಿಸುತ್ತಾ ನನ್ನ ಎರಡು ಮಾತು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್. ಥ್ಯಾಂಕ್ ಯು ವೆರಿ ಮಚ್. ಪುನೀತ್ ಗೌಡ್ರ ಅವರು ಅಂಬೇಡ್ಕರ್ ಬಗ್ಗೆ ಅವರ ಶಕ್ತಿ, ಅವರ ಅಂಬೇಡ್ಕರ್ ಅಂದ್ರೆ ಏನು, ಅವ್ರ ಶಕ್ತಿ ಅಂದ್ರೆ ತೋರಿಸಿರ್ತಾರೆ ಅಂತ ಮಾತಾಡಿರ್ತಾರೆ. ಹಾಗಾಗಿ ಅವರಿಗೆ ತುಂಬ ಧನ್ಯವಾದಗಳು ಹೇಳ್ತಾ ನಮ್ಮ ಬರಗೂರಿನ ಮುಖಂಡ ಅಂತ ಮುದ್ದುಗೌಡರು ಒಂದೆರಡು ಮಾತಾಡಬೇಕಂತ ಕೇಳ್ಕೊಳ್ತೀವಿ. ಅಂಬೇಡ್ಕರ್ 1891ರಲ್ಲಿ ಏಪ್ರಿಲ್ 14ರಂದು ಜನಿಸ್ತಾರೆ. ಜನಿಸಿದ್ದು ತದನಂತರ ಅವರು 1950ರಲ್ಲಿ ಅವರು ಸಂವಿಧಾನವನ್ನ ಬರೀತಾರೆ. ಸಂವಿಧಾನವನ್ನ ಬರೆದು ಅದನ್ನ 1950ರಲ್ಲಿ ನಮ್ಮ ದೇಶ ಅದನ್ನ ಅನುಷ್ಠಾನಕ್ಕೆ ತಗೊಂಡ್ಬರ್ತದೆ. ಅನುಷ್ಠಾನಕ್ಕೆ ತಗೊಂಬಂದ ತಕ್ಷಣ ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ, ನಮ್ಮನ್ನ ಆಳಂತ ನಾಯಕರು ನಮ್ಮಿಂದ ಹುಟ್ಟಬೇಕು ಅಂತ ಹೇಳ್ತಾರೆ. ಆದ್ರೆ ಇವತ್ತು ನಮ್ಮನ್ನ ಆಳಂತ ನಾಯಕರು ನಮ್ಮಿಂದ ಹುಟ್ಟತಾ ಇಲ್ಲ, ಅವ್ರು ಕೊಡ್ತಾ ಇರ್ತಕ್ಕಂಥ ದುಡ್ಡಿನಿಂದ ಹುಟ್ಟತಾ ಇದ್ದಾರೆ. ಆ ಒಂದು ಪರಿಸ್ಥಿತಿನ ತಂದ್ಕೋಬಾರದು ಅಂತಾನೆ ಅಂಬೇಡ್ಕರ್ ಅವರು ತುಂಬಾ ಹೋರಾಟ ಮಾಡಿ ಕೆಳಗಿರ್ತಕ್ಕಂಥ ಜನಗಳು ಮೇಲ್ವರ್ಗಕ್ಕೆ ಬರಬೇಕು, ಅವರು ಮುಂದಕ್ಕೆ ಬರಬೇಕು, ಮುಂದಾಳತ್ವ ವಹಿಸ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ಅವರೊಂದು ಸಂವಿಧಾನವನ್ನ ಬರೆದು ಅವರು ಒಂದು ತತ್ವ ಆದರ್ಶಗಳನ್ನ ನಮ್ಗೆ ಕೊಟ್ಟು, ಆದ್ರೆ ನಾವಿವತ್ತು ನಾವು ಅವ್ರ ತತ್ವ ಆದರ್ಶಗಳನ್ನ ನಾವು ಯಾರು ಪಾಲನೆ ಮಾಡ್ತಾ ಇಲ್ಲ. ನಿಜನಾ? ನಾವ್ ಯಾರಾದ್ರೂ ಅವ್ರನ್ನ ಪಾಲನೆ ಮಾಡ್ತಾ ಇದ್ರೆ ನಾವು ಅವ್ರ ಜಯಂತಿ ಮಾಡ್ಬೇಕಾದ್ ಬೇಕಾಗಿಲ್ಲ, ಅವ್ರ ಪುತ್ಥಳಿಯನ್ನ ಅನಾವರಣ ಮಾಡ್ಬೇಕಾದ್ ಬೇಕಾಗಿಲ್ಲ. ನಾವು ಅವ್ರ ತತ್ವ ಆದರ್ಶಗಳನ್ನ ನಾವು ಪಾಲನೆ ಮಾಡಿದ್ರೆ ಅವ್ರಿಗೆ ನಾವು ಸಕಲ ಗೌರವಗಳನ್ನ ಕೊಟ್ಟಂತ ಆಗ್ತದೆ. ಈ ಸಂದರ್ಭದಲ್ಲಿ ಅವರ ಜಯಂತಿ ಸಂದರ್ಭದಲ್ಲಿ ಅವ್ರ ಆದರ್ಶಗಳನ್ನ ಮುಂದಾದ್ರೂ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ ಹೇಳ್ತಾ ನನ್ನ ಎರಡು ಮಾತನಾಡಿದ್ರು. ನಮ್ಮ ಯುವಜನರು ಅಂಬೇಡ್ಕರ್ ದೊಡ್ಡ ಅಭಿಮಾನಿ, ಅವರು ಒಂದೆರಡು ಮಾತಾಡಬೇಕಂತ ಹೇಳಿದ್ರು. ಏನು ಸ್ವತಂತ್ರ ಬಂತಲ್ಲ, ಸ್ವತಂತ್ರ ಬರೋದಕ್ಕೂ ಮುಂಚೆಯಿಂದನೂ ಕೂಡ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಮೌಲ್ಯ ಮತ್ತೆ ಆದರ್ಶಗಳು ಮತ್ತೆ ಶಕ್ತಿಗಳು ಅಂತ ಹೇಳಿ, ಆ ಶಕ್ತಿಗಳನ್ನ ನಾವು ಯಾವ್ಯಾವ ರೀತಿಯಲ್ಲಿ ಪ್ರತಿಪಾದನೆಗಳನ್ನ ಮಾಡ್ಕೊಳ್ತಾ ಇದೀವಿ, ಅದನ್ನ ಯಾವ ರೀತಿ ಬಳಸ್ಕೊಳ್ತಾ ಇದೀವಿ ಅಂತಕ್ಕಂಥದ್ದನ್ನ ರಾಜಕೀಯವಾಗಿ ಮಾತಾಡಕ್ ಹೋದ್ರೆ ತಪ್ಪಾಗ್ತದೆ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ, ಪ್ರತಿ ಗ್ರಾಮದಲ್ಲಿ ಹುಟ್ಟಿರ್ತಕ್ಕಂಥ, ಪ್ರತಿ ಮನೆಯಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಂದು ಮಗು ಮತ್ತೆ ಆ ಮಗುವನ್ನು ಆಗಿರ್ತಕ್ಕಂಥ ಪ್ರತಿಯೊಬ್ಬ ತಂದೆ ತಾಯಿಯೂ ಕೂಡ ಆತ್ಮಾವಲೋಕನಗಳನ್ನ ಮಾಡ್ಕೊಳ್ತಕ್ಕಂಥ ದೊಡ್ಡ ಮಟ್ಟದ ಚಿಂತನೆಗಳು ಮತ್ತೆ ಆದರ್ಶಗಳು ಅಂತೇಳಿ ಕೂಡ ಬಹಳಷ್ಟು ನೋವಾಗ್ತದೆ. ಹಾಗಾಗಿ ಇವತ್ತು ನಮ್ಗೆ ಯಾಕೆ ಕೊಟ್ಟಿದ್ದಾನೆ, ಯಾರಿಗೆ ಕೊಟ್ಟಿದ್ದಾನೆ? ನಿಮ್ಗೆ ಎಲ್ಲರಿಗೂ ಕೊಟ್ಟಿದ್ದಾನೆ, ನಮಗೂ ಕೊಟ್ಟಿದ್ದಾನೆ, ನಿಮ್ಗೂ ಕೊಟ್ಟಿದ್ದಾನೆ. ಸಮಾನ ಹಕ್ಕುಗಳನ್ನ ಕೊಟ್ಟಿದ್ದಾರೆ. ಯಾರು? ಅಂಬೇಡ್ಕರ್ ಅವರು. ಯಾವ ರೀತಿ ಹಕ್ಕುಗಳನ್ನು ಕೊಟ್ಟಿದ್ದಾರೆ? ನಿಮ್ಗೆ ಒಂದು ಓಟನ್ನ ಹಾಕ್ಲಿಕ್ಕೆ ನಿಮ್ಗೆ ಹಕ್ಕನ್ನು ಕೊಟ್ಟಿದ್ದಾರೆ. ಯಾವ ರೀತಿ ಹಕ್ಕನ್ನು ಕೊಟ್ಟಿದ್ದಾರೆ? ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ಕಾರದ ರೀತಿ ನೀತಿ ಅನುದಾನ ಇನ್ನೊಂದು ಮತ್ತೊಂದು ವ್ಯವಸ್ಥೆಗಳಲ್ಲಿ ಯಾವ ರೀತಿಯಾಗಿ ನಾವು ಅದನ್ನ ಪಡ್ಕೊಳ್ಬೇಕು
ಓದಬೇಕು, ಯಾವ ರೀತಿಯಾಗಿ ಅದನ್ನ ಅನುಷ್ಠಾನಗಳನ್ನ ಮಾಡ್ಕೊಳ್ಬೇಕು, ಯಾವ ರೀತಿಯಲ್ಲಿ ನಮ್ಮ ಜೀವನವನ್ನ ಬದುಕುಗಳನ್ನ ಕಟ್ಕೊಳ್ಬೇಕು ಅಂತಕ್ಕಂಥ ಪ್ರತಿಯೊಂದು ಮಣ್ಣಿನ ಕಣದಲ್ಲೂ ಕೂಡ ಕೊಟ್ಟಿರ್ತಕ್ಕಂಥ ಅತ್ಯದ್ಭುತ ವ್ಯಕ್ತಿ ಡಾಕ್ಟರ್ B.R. ಅಂಬೇಡ್ಕರ್ ಅವರು. ಸೊ ಹಂಗಾಗಿ ಅವರ ಎಲ್ಲ ಪ್ರತಿಪಾದನೆ ಮತ್ತು ವಿಚಾರಗಳನ್ನ ಅರ್ಥ ಮಾಡ್ಕೊಳ್ಳಿ, ತಿಳ್ಕೊಳ್ಳಿ ಅಂತಕ್ಕಂಥ ಮಾತುಗಳನ್ನ ಅಷ್ಟೇ ಹೇಳ್ತಾ, ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜ ಯಾವುದೇ ಕಾಲಕ್ಕೂ ಫಲ ಕೊಡದೆ ಇರೋದಿಲ್ಲ ಅಂತಕ್ಕಂಥದ್ದು. ಎಲ್ಲ ದಲಿತ ಜನಾಂಗದ ಮಕ್ಕಳು ಮೊದಲು ವಿದ್ಯಾವಂತರಾಗಬೇಕು, ಬುದ್ಧಿವಂತರಾಗಬೇಕು. ಈ ಸಮಾಜದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಹೋರಾಟವನ್ನ ಮಾಡಿ, ಸಮಾನತೆಯಲ್ಲಿ ಹೋರಾಟವನ್ನ ಮಾಡಿ ಹಕ್ಕನ್ನ ಪಡಿತಕ್ಕಂಥ ಒಂದು ವ್ಯವಸ್ಥಿತವಾದಂತ ಕೆಲಸವನ್ನ ಮಾಡಬೇಕು. ಆ ವ್ಯವಸ್ಥಿತವಾದತಕ್ಕಂಥ ಕೆಲಸ ಮಾಡ್ಬೇಕು ಅಂತಂದ್ರೆ ಮೊದಲು ದಲಿತ ಜನಾಂಗದ ನಮ್ಮ ಮಕ್ಕಳು ಓದ್ಬೇಕು, ಓದಿ ವಿದ್ಯಾವಂತರಾಗಬೇಕು. ಇದೇ ಕುತ್ಮುಲ್ ರಂಗರಾವು ಸಾಯಕ್ಕಿಂತ ಮುಂಚೆ ಸತ್ತ ಮೇಲೆ ಸಮಾಧಿ ಮೇಲೆ ಒಂದು ಹೇಳಿಕೆನ ಹೇಳ್ತಾರೆ, ನಾನು ಸತ್ತ ಮೇಲೆ ಏನ್ ಮಾಡಿದ. ಆ ಸಮಾಧಿ ಮೇಲೆ ಒಂದು ಹೇಳಿಕೆ ಇತ್ತು, ಏನಪ್ಪಾ ಅಂತಂದ್ರೆ ನನ್ನ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂತಹ ನನ್ನ ಆತ್ಮೀಯ ಸ್ನೇಹಿತರು B.R. ಅಂಬೇಡ್ಕರ್ ಅವರ ಸಂಘದ ವತಿಯಿಂದ ಇವರ ಶ್ರಮ ಒಂದು 3-4 ದಿನದಿಂದ ಹೇಳತಿರೋದು, ಅಷ್ಟೊಂದು ಶ್ರಮ ಪಟ್ಟು ಊರಿಗೆ ಒಂದು ಒಳ್ಳೆ ಕಾರ್ಯಕ್ರಮ, ಈ ಒಂದು ಸ್ಟ್ಯಾಚು ಇಟ್ಟ ನಂತರ ಒಂದು ವರ್ಷದಲ್ಲಿ ಹಲವಾರು ಕಾರ್ಯಕ್ರಮ ನೋಡಿ ನಮಗಂತೂ ಬಹಳ ಖುಷಿ ಆಗ್ತಾ ಇದೆ. ಯಾವತ್ತು ಇವರ ಒಡನಾಡಿಯಾಗಿ ನಾನು ಕೂಡ ಜೊತೆ ಕೈ ಜೋಡಿಸಿ ಮುಂದೆ ನನ್ನ ಉಸಿರುವ ತನಕ ಹೀಗೆ ಇರ್ತೀನಿ ಅಂತ ಹೇಳ್ತಾ 135ನೇ ವರ್ಷದ ಏನು ಡಾಕ್ಟರ್ B.R. ಅಂಬೇಡ್ಕರ್ ಅವರ ಜನ್ಮ ಜಯಂತಿ ಇವತ್ತು ಆಚರಣೆಯನ್ನು ಮಾಡ್ತಾ ಇದ್ದೀರಾ. ಎಲ್ರಿಗೂ ಶುಭ ಆಗಲಿ. ಇವತ್ತು ಅತಿ ಮುಖ್ಯವಾಗಿ ಭಾರತ ಇಲ್ಲದೆ ಅಂಬೇಡ್ಕರ್ ಅವರಿಲ್ಲ, ಅಂಬೇಡ್ಕರ್ ಇಲ್ಲದೆ ಭಾರತ ಇಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಬಹಳಷ್ಟು ಚರಿತ್ರೆ ಇವತ್ತು ದೇಶ ವಿದೇಶಗಳಲ್ಲಿ ಹಬ್ಬವನ್ನು ಆಚರಿಸ್ತಾರೆ. ನಾವು ಅದರನ್ನು 10 ಒಂದು ಮನೆಗೆ 10 ಅಂಶನ ಆಯ್ಕೆ ಮಾಡ್ಕೊಳ್ಳಿ ಸಾಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 10 ಅಂಶನ ನಾವು ಜೀವನದಲ್ಲಿ ಅವರು ಆಮೇಲೆ ಒಂದು ಮಾದಿಗ ಸಮುದಾಯಕ್ಕೆ ಅಷ್ಟೇ ಅಂಬೇಡ್ಕರ್ ಅಲ್ಲ, ಪ್ರತಿಯೊಂದು ಜಾತಿಗೂ ಶೋಷಿತರಿಗೂ ಅನ್ಯಾಯ ಅಂಬೇಡ್ಕರ್ ಅಂತ ಸಂದರ್ಭದಲ್ಲಿ ಹೇಳ್ತೀನಿ. ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡುವಂತ ನನ್ನ ಆತ್ಮೀಯ ಸ್ನೇಹಿತರಾದ ಡಾಕ್ಟರ್ ಸೋಮಶೇಖರ್ ಅವರು ಮತ್ತೆ ಮಂಜುನಾಥ್ ಅವರು ಇವರೆಲ್ಲರಿಗೂ ಈ ಒಂದು ಸಭೆ ಕರೆದು ಮಾತಾಡಕ್ಕೆ ಅವಕಾಶ